ಸಾಲುಮರದ ತಿಮ್ಮಕ್ಕ ಪಾರ್ಕ್ ಕಾಮಗಾರಿ ಕುಂಠಿತ 7 ವರ್ಷಗಳಿಂದ ಮುಗಿದಿಲ್ಲ ಕಾಮಗಾರಿ. ಕುಡಿಯೋ ನೀರಿಲ್ಲ, ಸಿಸಿಟಿವಿ ಹಾಕಿಲ್ಲ. ತಿಮ್ಮಕ್ಕ ಪಾರ್ಕ್ಗೆ ಗ್ರಹಣ ಹಿಡಿದಿರುವಂತ ಸ್ಟೋರಿ ಇದು. ಟ್ರೀ ಪಾರ್ಕ್ ಆಗಿಲ್ಲ ಸರ್, ಇದು ನೀಲಗಿರಿ ಪಾರ್ಕ್ ಡಸ್ಟ್ ಪಾರ್ಕ್ ಆಗಿದೆ. ಮುಳಬಾಗಿಲು ಸೆಂಟ್ರಲ್ ಇದೆ, ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇದೆ. ಇನ್ನೂ ಉದ್ಘಾಟನೆ ಆಗಿಲ್ಲ. ಹೀಗೆ ಈ ಪರಿಸ್ಥಿತಿಗಿದ್ರೆ ಕೇವಲ ದುಡ್ಡು ಮಾಡಿಕೊಳ್ತಕ್ಕಂಥ ಒಂದು ಸ್ಕೀಮ್ ಅಂತ ನನ್ನ ಭಾವನೆ. ದಯವಿಟ್ಟು ಇದ್ರ ಬಗ್ಗೆ ತಾವು ಸ್ಥಳೀಯ ಶಾಸಕರು ಗಮನ ಹರಿಸಬೇಕಂತ. ಹೆಸರು ದೊಡ್ಡೋರ್ ಹೆಸರಿಟ್ಟಿದ್ದಾರೆ, ಸಾಲು ಮರದ ತಿಮ್ಮಕ್ಕ ಹೆಸರಿಟ್ಟಿದ್ದಾರೆ. ವೃಕ್ಷ ಉದ್ಯಮ ಕಾಮಗಾರಿಯನ್ನ ನಡೆಸ್ತಾ ಇದ್ದಾರೆ. 7 ವರ್ಷಗಳಿಂದ ಸತತವಾಗಿ ಕಾಮಗಾರಿ ನಡೀತಾ ಇದೆ. ಆದರೆ ನಿಧಾನವಾಗಿ ಸಾಗ್ತಾ ಇದೆ, ಕುಂಠಿತವಾಗಿ ಸಾಗ್ತಾ ಇದೆ. ಕೋಲಾರದ ಮುಳುಬಾಗಿಲಿನಲ್ಲಿದೆ ತಿಮ್ಮಕ್ಕ ಪಾರ್ಕ್. 2019ರಲ್ಲಿ 50 ಲಕ್ಷ ವೆಚ್ಚದಲ್ಲಿ ಕಾಮಗಾರಿಯನ್ನ ಶುರು ಮಾಡಿದ್ರು. ವಾಕಿಂಗ್ ಪಾತ್, ಆಸನಗಳ ವ್ಯವಸ್ಥೆ ಇದೆ, ಮಕ್ಕಳ ಆಟದ ಮೈದಾನವೂ ರೆಡಿ ಇದೆ. 2019ರಲ್ಲಿ ಶುರು ಮಾಡಿದ್ದಾರೆ ಕಾಮಗಾರಿಯನ್ನ, ಆದ್ರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಹಂಗಾಗಿ ಸ್ಥಳೀಯರಿಗೆ ಇದ್ರ ಬಗ್ಗೆ ಅನುಮಾನಗಳು ಬರ್ತಿರೋದು. ಇನ್ನು ಪಾರ್ಕ್ನಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಪಾರ್ಕ್ ಒಳಗಡೆ ಸಿಸಿಟಿವಿ ಹಾಕ್ಸಿಲ್ಲ. 12 ಲಕ್ಷ ಅನುದಾನ ಬಂದ್ರೆ ಎಲ್ಲ ಕೆಲಸ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೆಲ ಕಾಮಗಾರಿ ಅಂದ್ರೆ ಕೆಲಸಗಳು ಪೆಂಡಿಂಗ್ ಇರೋದ್ರಿಂದ ಸಾರ್ವಜನಿಕರ ವಾಯು ವಿಹಾರಕ್ಕೂ ಈ ಪಾರ್ಕ್ ಬಳಕೆ ಆಗ್ತಾ ಇಲ್ಲ. ಪಾರ್ಕ್ನಲ್ಲಿನ ಮಕ್ಕಳ ಆಟಿಕೆ ವಸ್ತುಗಳು ಹಾಳಾಗ್ತಾ ಇವೆ. ಸಾಧಕರ ಹೆಸರಲ್ಲಿ ಪಾರ್ಕ್ ಅನ್ನ ನಿರ್ಮಿಸಿ ಅದನ್ನ ಮೂಲೆಗುಂಪು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅರಣ್ಯಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಮಕ್ಕಳ ಆಟಿಕೆ ವಸ್ತುಗಳಿದೆ, ಆದ್ರೆ ಅದು ಬಳಕೆಗೆ ಬರ್ತಾ ಇಲ್ಲ. ಹಂಗಾಗಿ ಸಹಜ ಯೂಸ್ ಮಾಡಿಲ್ಲ ಅಂತಂದ್ರೆ ಹಾಳಾಗಿ ಹೋಗುತ್ತೆ. ಇನ್ನು ಅನೇಕ ಕಾಮಗಾರಿಗಳು ನಡಿಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಸರಿಯಾಗಿ ಸಿಸಿಟಿವಿಯನ್ನು ಅಳವಡಿಸಿಲ್ಲ. ಹಂಗಾಗಿ ಇನ್ನೂ ಒಂದಿಷ್ಟು ಹಣ ಬೇಕು ಅಂತ ಕೇಳ್ತಾ ಇದ್ದಾರೆ. 7 ವರ್ಷಗಳ ಹಿಂದೆನೆ ಬಹುಶಃ ಕಾಮಗಾರಿ ಯಾವಾಗ ಶುರು ಮಾಡಿದ್ರು ಆವಾಗಲೇ ಕಂಪ್ಲೀಟ್ ಮಾಡಿದಿದ್ರೆ ಹೆಚ್ಚುವರಿಯಾಗಿ ಹಣನೂ ಬೇಕಾಗ್ತಿರ್ಲಿಲ್ಲ. ಈಗ ಈ ಬಗ್ಗೆ ಸ್ಥಳೀಯರು ಏನೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ ನೋಡೋಣ. ಇದು ಟ್ರೀ ಪಾರ್ಕ್ ತರ ಇದೆಯಾ? ನೀಲಗಿರಿ ಮರಗಳು ಬೆಳೆಸಬಾರ್ದು ಅಂತ ನಮಗೆಲ್ಲ ಕೂಡ ಸರ್ಕಾರ ಹೇಳ್ತದೆ. ಇವರೇ ಈ ತಪ್ಪುಗಳು ಮಾಡಿದ್ರೆ ನಮ್ಮ ರೈತರು ಇನ್ನು ಯಾವ ರೀತಿ ತಪ್ಪು ಮಾಡಬೇಕು? ಇದನ್ನು ನೀವು ನೋಡ್ತಾ ಇದ್ದೀರಾ, ಇದೇನಾದರೂ ಲಾಯಕ್ಕ? ಇದು ಇನ್ನೂ ಉದ್ಘಾಟನೆ ಆಗಿಲ್ಲ. ಹೀಗೆ ಈ ಪರಿಸ್ಥಿತಿಗಿದ್ರೆ ಇನ್ನು ಉದ್ಘಾಟನೆ ಆದಮೇಲೆ ಯಾವ ಪರಿಸ್ಥಿತಿಗೆ ಬರ್ತದೆ? ಇದು ಕೇವಲ ದುಡ್ಡು ಮಾಡ್ಕೊಳ್ತಕ್ಕಂಥ ಒಂದು ಸ್ಕೀಮ್ ಅಂತ ನನ್ನ ಭಾವನೆ. ಸೂಕ್ತವಾಗಿ ಯಾವ ರೀತಿ ಟೀ ಪಾರ್ಕ್ ಇರಬೇಕು, ಸಾಲುಮರ ತಿಮ್ಮಕ್ಕ ಅವ್ರಿಗೆ ಗೌರವ ಇದೆ, ಸಾಲುಮರ ತಿಮ್ಮಕ್ಕಗೆ ಆ ಗೌರವವನ್ನು ಉಳಿಸ್ತಕ್ಕಂಥ ಕಾರ್ಯಕ್ರಮ ನಾವೆಲ್ಲ ಕೂಡ ಮಾಡಬೇಕು. ಇದನ್ನು ಏನೇನಿದೆ ವ್ಯವಸ್ಥೆ ಇದನ್ನು ಮಾಡಬೇಕು ಅಂತ ಕೂಡ ಮನವಿ ಮಾಡ್ತಾ, ಆ್ಯಕ್ಚುಲ್ ಆಗಿ ಮುಳುಬಾಗಿಲಿನಲ್ಲಿ ತುಂಬ ಒಳ್ಳೆ ಪ್ರಾಜೆಕ್ಟ್ ಅಂತ ಅಂದ್ಕೊಂಡ್ವಿ. ಬಟ್ ಇದು ಟ್ರೀ ಪಾರ್ಕ್ ಆಗಿಲ್ಲ ಸರ್, ಇದು ನೀಲಗಿರಿ ಪಾರ್ಕು ಡಸ್ಟ್ ಪಾರ್ಕ್ ಆಗಿದೆ. ಈ ಪಕ್ಕದಲ್ಲಿ ನಾಡಿರೋಂಥ ಒಂದು ಸಾಲುಗಳೇನಿದೆ ಎಲ್ಲನೂ ಒಣಗೋಗಿದೆ. ಇವ್ರನ್ನ ಕೇಳಿದ್ರೆ ನನಗೊಂದು 15 ದಿನದಿಂದ ಫಿಲ್ಟರ್ ಇಲ್ಲ, 15 ದಿನದಿಂದ ಮೋಟ್ರ್ ಇಲ್ಲ ಅಂತಾರೆ. ಸರ್, ಇದು 15 ದಿನದಿಂದ ಆಗಿರೋಂಥ ಕೆಲಸ ಅಲ್ಲ. ನಾವು ಮರಗಳ ಸಮೇತ ನೋಡಿದ್ರೆ ತೀರ್ಮಾನವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ರೈತರು ಅಚ್ಚುಕಟ್ಟಾಗಿ ಬೆಳವಣಿಗೆ ಮಾಡಿರೋಂತಹ ಮಾವಿನ ಮರಗಳಾಗಿರ್ಬೋದು, ಅವ್ರ ತೋಟಗಳ ಮೇಲೆ ಅವರೊಂದು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇವ್ರಿಗಿರೋಂಥ ಒಂದು ಲ್ಯಾಂಡಲ್ಲಿ ಇವರು ರೈತರಿಗೆ ವಿರುದ್ಧವಾಗಿ ಇವರು ಏನೂ ಮಾಡ್ತಾ ಇಲ್ಲ ಸರ್. ಇವರು ಉದ್ಘಾಟನೆಗೆ ಮೊದಲೇ ಈ ಮಟ್ಟಕ್ಕಿದ್ರೆ ಇನ್ನೂ ಇದು ಏಳಿಗೆ ಆಗೋ ಮಟ್ಟ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ತಾವು ಸ್ಥಳೀಯ ಶಾಸಕರು ಗಮನ ಹರಿಸಬೇಕಂತೇಳಿ ನಾನು ಹೇಳ್ಕೊಂತೀನಿ ಸರ್. ಸರ್, ಈ ಪಾರ್ಕಲ್ಲಿ ಗಿಡ ಮರಗಳೆಲ್ಲ ಒಣಗೋಗಿದೆ. ಸಾಲು ಮರ ತಿಮ್ಮಕ್ಕ ಉದ್ಯೋಗಣ ಅಂತ ಇಟ್ಟಿದ್ದಾರೆ ಹೆಸರು. ಇದು ನೋಡಿದ್ರೆ ಎಲ್ಲ ಇವ್ರಿಗೆ ವಾಕಿಂಗ್ಗೆ ಅದು ಇದು ಅಂತ ಮಾಡಿದ್ದಾರೆ. ಏನಕ್ಕೂ ಇದು ಉಪಯೋಗ ಬರೋದಿಲ್ಲ. ಮತ್ತೆ ಕೂಡಲೇ ಇದನ್ನ ಫಾರೆಸ್ಟ್ ಅವ್ರು ಎಚ್ಚೆತ್ತು ಇದನ್ನ ಆದಷ್ಟು ಬೇಗ ಇದನ್ನ ಸರಿಪಡಿಸಿ. ಇದು ಮುಳಬಾಗಿಲಿಂದ 5 ಕಿಲೋಮೀಟರ್ ದೂರ ಮಾಡಿದ್ದಾರೆ. ಮುಳಬಾಗಿಲು ಸೆಂಟ್ರಲ್ ಇದೆ, ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇತ್ತು. ಇವಾಗ ಅಲ್ಲಿ ಮಾಡೋದ್ರಿಂದ ಯಾರಿಗೆ ಅದು ಪ್ರಯೋಜನ ಇಲ್ಲ, ಸುಮ್ಮನೆ ಅದು ವೇಸ್ಟ್ ಆಯಿತು. ಇದನ್ನು ಸುಮಾರು ಒಂದು 5-6 ವರ್ಷದಿಂದ ಮಾಡ್ತಾ ಇದ್ದಾರೆ. ಇದನ್ನು ಯಾವುದೇ ರೀತಿ ಇಷ್ಟು ವರ್ಷ ಬೇಕಾಗಿರಲಿಲ್ಲ, ಬೇಗ ಮುಗಿಸ್ಬೋದಾಗಿತ್ತು. ಸುಮಾರು ಒಂದು 5-6 ವರ್ಷದಿಂದ ನಡೀತಾನೆ ಇದೆ ಕಾಮಗಾರಿ. ಯಾವುದೊಂದು ರೀತಿ ಇದನ್ನು ಓಪನಿಂಗ್ ಇಲ್ಲ. ಈಗೇನೋ ಓಪನಿಂಗ್ ಅಂತ ಹೇಳ್ತಿದ್ದಾರೆ, ಕಾದು ನೋಡಬೇಕು. ಇದನ್ನು ಆದಷ್ಟು ಬೇಗ ಅಧಿಕಾರಿಗಳು ಎಚ್ಚೆತ್ತು ಬೇಗ ಓಪನಿಂಗ್ ಮಾಡಿ ಸಾರ್ವಜನಿಕ. ಇದು ಸಾರ್ವಜನಿಕರು ಹೇಳ್ತಾ ಇರೋದು. ಅಂದ್ರೆ 5-6 ವರ್ಷಗಳಿಂದ ಕಾಮಗಾರಿ ನಡೆಸ್ತಾ ಇದ್ದಾರೆ. ಹಂಗಂತ ನೋಡಕ್ ಹೋದ್ರೆ 7 ವರ್ಷ ಆಯಿತು, ಕಾಮಗಾರಿ ಇನ್ನೂ ಕುಂಠಿತವಾಗಿ ಸಾಗ್ತಾ ಇದೆ. ಇನ್ನೂ ಸಾಕಷ್ಟು ಕೆಲಸ ಬಾಕಿ ಉಳಿದಿದೆ. ಸಹಜ, ವರ್ಷಗಳು ಕಳೆದಂಗೂ ರೇಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗಾಗಿ ಈಗ ಸಮಸ್ಯೆ ಆಗ್ತಾ ಇದೆ, ಇನ್ನೂ ದುಡ್ಡು ಬೇಕು ಅಂತ ಕೇಳ್ತಾ ಇದ್ದಾರಂತೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್. 7 ವರ್ಷಗಳಿಂದ ಕಾಮಗಾರಿ ನಿಧಾನವಾಗಿ ಆಗೋದಕ್ಕೆ ಕಾರಣ ಏನು? ಏನ್ ಸಮಸ್ಯೆ ಆಗ್ತಿದೆಯಂತೆ?
ಶ್ರೀಮಂತ 2019ರಲ್ಲಿ ಮುಳಬಾಗಿಲು ತಾಲೂಕಿನ ಒಂದು ಅರಣ್ಯ ಇಲಾಖೆ ಕಚೇರಿ ಪಕ್ಕದಲ್ಲೇ ಇಲ್ಲಿ ಒಂದು ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನ ಒಂದು ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ರು. ಸುಮಾರು 1.5 ಎಕರೆಯಲ್ಲಿ ಸುಂದರವಾಗಿರ್ತಕ್ಕಂಥ ಒಂದು ಪಾರ್ಕ್ ನಿರ್ಮಾಣ ಮಾಡಿ ಈಗಾಗಲೇ ಈ ಒಂದು ಪಾರ್ಕ್ ಸಾರ್ವಜನಿಕರಿಗೆ ಒಂದು ವಾಯು ವಿಹಾರಕ್ಕೆ ಅಂತಾನೆ ಲಭ್ಯ ಆಗ್ಬೇಕಾಗಿತ್ತು. ಆದ್ರೆ ಅಂದ್ಕೊಂಡಂತೆ ಎಲ್ಲ ಕೂಡ ಆಗ್ಲಿಲ್ಲ. ಆರಂಭದಲ್ಲೇ ಈ ಒಂದು ಪಾರ್ಕಿಗೆ ಏನಿದೆ 2023ರಲ್ಲಿ ಒಂದು ಅನುದಾನದ ಕೊರತೆ ಕೂಡ ಕಾಡಿತ್ತು. ನಂತರ 2024ಕ್ಕೆ ಮತ್ತೆ ಇದಕ್ಕೆ ಒಂದು ಅನುದಾನವನ್ನು ಕೊಡ್ತಕ್ಕಂಥ ಒಂದು ಕೆಲಸವೂ ಕೂಡ ಆಗಿತ್ತು. ಆದ್ರೆ ಈ ಒಂದು ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನ ಅಂತ ಹೇಳ್ತಾರೆ, ಅಲ್ಲಿ ಒಂದು ಗಿಡ ಮರಗಳು ಬೆಳೆದಿರುತ್ತೆ, ಜೊತೆಗೆ ಒಂದು ಹಸಿರ ಒಂದು ವಾತಾವರಣ ಮತ್ತೆ ಹಸಿರ ಒಂದು ಹುಲ್ಲನ ಹಾಸಿಗೆ ಇರುತ್ತೆ ಅಂತಕ್ಕಂಥ ಒಂದು ಎಲ್ರಿಗೂ ಕೂಡ ಒಂದು ಭಾವನೆ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಪಾರ್ಕ್ ಅನ್ನ ನೋಡೋದಾದ್ರೆ ಖಂಡಿತ ಇಲ್ಲಿ ವ್ಯವಸ್ಥಿತವಾಗಿ ಒಂದು ಗಿಡ ಮರಗಳನ್ನ ಬೆಳೆಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ನಿರ್ಲಕ್ಷ್ಯವನ್ನು ತೋರಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಪಾರ್ಕ್ ಕಾಮಗಾರಿ ಏನು 2019ರಲ್ಲಿ ಆರಂಭವಾಯಿತು, ಇಲ್ಲಿವರೆಗೂ ಕೂಡ ಇನ್ನು ಕುಂಟುತ್ತಾ ಸಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪಾರ್ಕ್ ಅನ್ನ ಬಹು ಬೇಗ ನಿರ್ಮಾಣ ಮಾಡಿ ನಮಗೆ ಒಂದು ಏನು ವಾಯು ವಿಹಾರಕ್ಕೆ ಒಂದು ಅನುಕೂಲವನ್ನ ಮಾಡಿಕೊಡಿ ಅಂತಕ್ಕಂಥ ನಿಟ್ಟಿನಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರು ಕೂಡ ಕೇಳ್ತಾ ಇದ್ದಾರೆ. ಜೊತೆಗೆ ಇದು ಮುಳಬಾಗಿಲು ನಗರದಿಂದ ಒಂದು 4 ಕಿಲೋಮೀಟರ್ ದೂರ ಇರತಕ್ಕಂಥ ಒಂದು ನಿಟ್ಟಿನಲ್ಲಿ ನಗರವಾಸಿಗಳಿಗೆ ಈ ಒಂದು ಪಾರ್ಕ್ ಏನು ಬಳಕೆ ಆಗುವಂತದ್ದು ಬಹುತೇಕ ಒಂದು ಅನುಮಾನ ಆಗಿದೆ. ಹಾಗಾಗಿನೇ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರ ಜೊತೆಗೆ ಮಕ್ಕಳಿಗೆ ಪ್ರಮುಖವಾಗಿ ಇಲ್ಲಿ ಒಂದು ಆಟದ ಮೈದಾನವನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಆಟಿಕೆ ವಸ್ತುಗಳು ನಾವು ಗಮನಿಸಬಹುದು, ಈಗಾಗಲೇ ಒಂದು ಕಿತ್ತು ಬರುವಂತಹ ರೀತಿಯಲ್ಲಿ ಕೂಡ ಈಗಾಗಲೇ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸುಂದರವಾಗಿರ್ತಕ್ಕಂಥ ಒಂದು ಪಾರ್ಕ್ ಅನ್ನು ಕೂಡ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಗುತ್ತಿಗೆದಾರರು ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಒಂದು ಪಾರ್ಕ್ ಅನ್ನ ಸಮರ್ಪಕವಾಗಿ ಅಂದ್ರೆ ಉದ್ಘಾಟನೆ ಆಗುವವರೆಗೂ ಕೂಡ ಈ ಒಂದು ಪಾರ್ಕ್ ಅನ್ನ ಒಂದು ನಿರ್ವಹಣೆ ಮಾಡಬೇಕಾಗಿತ್ತು. ತದನಂತರ ಬರ್ತಕ್ಕಂಥ ಅನುದಾನಗಳಲ್ಲಿ ಈ ಒಂದು ಪಾರ್ಕ್ ನ ನಿರ್ವಹಣೆ ಮಾಡುವಂಥದ್ದು ಆ ಒಂದು ಇಲಾಖೆಯ ಜವಾಬ್ದಾರಿ ಆಗಿರುತ್ತೆ. ಆದ್ರೆ ನಾವು ಗಮನಿಸಬಹುದು, ಎಲ್ಲೂ ಕೂಡ ಈ ಒಂದು ವಾಕಿಂಗ್ ಪಾತ್ ಪಕ್ಕದಲ್ಲಿ ಎರಡು ಬದಿಯಲ್ಲೂ ಕೂಡ ಗಿಡ ಮರಗಳನ್ನ ಬೆಳೆಸಿಲ್ಲ. ಜೊತೆಗೆ ನೋಡಿದ್ರೆ ಇದು ಯಾವುದೋ ಒಂದು ಪಾರ್ಕ್ ಸುಮಾರು ವರ್ಷಗಳಿಂದ ನಿರ್ವಹಣೆ ಕಾಣದೇ ಇರುವಂತಹ ಒಂದು ಪಾರ್ಕ್ ಏನೋ ಅನ್ನುವಂತ ರೀತಿ ಕೂಡ ಅನ್ಸುತ್ತೆ. ಇದು ಸಂಬಂಧಪಟ್ಟಂತೆ ಸುಮಾರು 50 ಲಕ್ಷ ಏನು ದುಡ್ಡಲ್ಲಿ ಒಂದು ಕಾಮಗಾರಿ ಈ ಒಂದು ಆರಂಭವಾಗಿತ್ತು. ಅದು ಸಂಬಂಧಪಟ್ಟಂತೆ ಅನುದಾನದ ಕೊರತೆ ಕಾಡಿರೋ ಕಾರಣಕ್ಕಾಗಿ ಈ ಒಂದು ಗುತ್ತಿಗೆದಾರರು ಕೂಡ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ. ಜೊತೆಗೆ ಇಲ್ಲಿ ಒಂದು ಬೋರ್ವೆಲ್ ಅನ್ನು ಕೂಡ ಹಾಕಲಾಗಿತ್ತು. ಬೋರ್ವೆಲ್ ಕೈಕೊಟ್ಟರ ಪರಿಣಾಮಕ್ಕಾಗಿ ಗಿಡ ಮರಗಳನ್ನ ಬೆಳೆಸಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆದ್ರೆ ಸುಮಾರು ವರ್ಷಗಳಿಂದ ಇದನ್ನ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಇಲ್ಲಿ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಆದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಹೇಳ್ತಾರೆ ಅನುದಾನದ ಕೊರತೆಯಿಂದ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು ಏನು ಸುತ್ತಮುತ್ತಲ ಮುಳಬಾಗಿಲು ನಗರ ಹೊರವಲಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಹಾದು ಹೋಗ್ತಾ ಇದೆ. ಈ ನಿಟ್ಟಿನಲ್ಲಿ ಏನು ಸಾರ್ವಜನಿಕರಿಗೆ ವಾಯು ವಿಹಾರ ಮಾಡ್ಲಿಕ್ಕೆ ಒಂದು ಸುಂದರವಾಗಿರ್ತಕ್ಕಂಥ ಒಂದು ವೃಕ್ಷೋದ್ಯಾನ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಒಂದು ಜನರ ಒಂದು ಬೇಡಿಕೆ ಮೇರೆಗೆ ಇಲ್ಲಿ ಒಂದು ಸ್ಥಳವನ್ನ ಕಾಯ್ದಿರಿಸಿ ಒಂದು ಪಾರ್ಕ್ ಕಾಮಗಾರಿನ ಕೈಗೆತ್ತಿಕೊಳ್ಳಲಾಗಿದ್ದು. ಆದ್ರೆ 7 ವರ್ಷ ಬೇಕಾ ಒಂದು ಪಾರ್ಕ್ ನಿರ್ಮಾಣ ಮಾಡ್ಲಿಕ್ಕೆ ಅಂತಕ್ಕಂಥ ಒಂದು ಆರೋಪ. ಇನ್ನೊಂದು ಶರ್ಮಿತಾ ಶೆಟ್ಟಿ ನಾವು ಗಮನಿಸಬಹುದು, ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಒಂದು ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನಗಳಿಗೆ ಬಹುತೇಕ ಅಲ್ಲಿ ಜನರ ಒಂದು ಸಮಸ್ಯೆ ಕಾಡ್ತಾ ಇರತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ನಗರ ಒಂದು ಭಾಗದಲ್ಲಿ ಅತಿ ಹೆಚ್ಚಾಗಿ ಜನರು ವಾಸ ಮಾಡ್ತಾರೆ. ಆದ್ರೆ ಈ ನಿಟ್ಟಿನಲ್ಲಿ ಇನ್ನು ನಗರ ಭಾಗದಲ್ಲೇ ಇಂಥ ಒಂದು ಪಾರ್ಕ್ಗಳ ನಿರ್ಮಾಣ ಇದೆ, ಅಲ್ಲಿ ಒಂದು ಜನರು ಹೆಚ್ಚಾಗಿ ಬರ್ತಾರೆ, ಮತ್ತೆ ಮಕ್ಕಳು ಒಂದು ಆಟ ಆಡ್ಲಿಕ್ಕೂ ಕೂಡ ಅನುಕೂಲ ಮಾಡಿಕೊಟ್ಟಂತಾಗುತ್ತೆ. ಆದ್ರೆ ಎಲ್ಲ ಒಂದ್ ಕಡೆ ನಗರ ಪ್ರದೇಶದಿಂದ ಸುಮಾರು 4 ಕಿಲೋಮೀಟರ್ 5 ಕಿಲೋಮೀಟರ್ ದೂರದಲ್ಲಿ ಇಂಥ ಒಂದು ಪಾರ್ಕ್ಗಳು ನಿರ್ಮಾಣ ಆದ್ರೆ ಅಲ್ಲಿ ಸಾರ್ವಜನಿಕರು ಅಷ್ಟು ದೂರಕ್ಕೆ ಹೋಗಿ ಖಂಡಿತ ಒಂದು ಪಾರ್ಕ್ನ ಒಂದು ಸೌಲಭ್ಯಗಳನ್ನ ಬಳಸ್ಕೊಳ್ಳೋದು ಒಂದು ಮರೀಚಿಕೆ ಅಂತ ಹೇಳ್ಬೋದು. ಹಾಗಾಗಿನೇ ಇನ್ ಮುಂದೆ ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ಈ ರೀತಿಯಲ್ಲಿ ಒಂದು ಪಾರ್ಕ್ ನಿರ್ಮಾಣಕ್ಕೆ ಕೈ ಹಾಕಿದ್ರೆ ಅದು ನಗರ ವ್ಯಾಪ್ತಿಯಲ್ಲೇ ನಿರ್ಮಾಣ ಮಾಡಬೇಕು. ಜೊತೆಗೆ ಈ ಒಂದು ಪಾರ್ಕ್ಗಳ ಒಂದು ಕಾಮಗಾರಿಯನ್ನ ಕೈಗೆತ್ಕೊಂಡ್ರೆ ಅದನ್ನ ಅತಿ ಶೀಘ್ರದಲ್ಲಂದ್ರೆ 2 ರಿಂದ 3 ವರ್ಷದಲ್ಲೇ ಈ ಒಂದು ಪಾರ್ಕ್ ಕಾಮಗಾರಿಗಳನ್ನ ಮುಕ್ತಾಯಗೊಳಿಸಬೇಕು ಅಂತಕ್ಕಂಥ ಒತ್ತಾಯ ಕೂಡ ಇರತಕ್ಕಂಥದ್ದು. ಆದ್ರೆ ಅರಣ್ಯ ಇಲಾಖೆ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಒಂದು ವೃಕ್ಷೋದ್ಯಾನ ಅಂತ ಹೇಳಿದ್ರೆ ಖಂಡಿತ ಅಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಹೂ ತೋಟ ಜೊತೆಗೆ ಒಂದು ಗಿಡ ಮರಗಳ ಒಂದು ತೋಟ ಇರುತ್ತೆ ಅಂತಕ್ಕಂತಾನೆ ಎಲ್ಲರೂ ಕೂಡ ಭಾವಿಸ್ತಾರೆ. ಆದ್ರೆ ಈ ಒಂದು ಪಾರ್ಕ್ ಗಮನಿಸೋದಾದ್ರೆ ಈ ಒಂದು ಪಾರ್ಕ್ ನಲ್ಲಿ ನಿರ್ವಹಣಾ ಒಂದು ಕೊರತೆ ಈಗಾಗಲೇ ಕಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಉದ್ಘಾಟನೆ ಮಾಡ್ಲಿಕ್ಕೆ ಇತ್ತೀಚೆಗೆ ಅಧಿಕಾರಿಗಳು ತರಾತುರಿಯಲ್ಲಿ ಮುಂದಾಗಿದ್ರು. ಆದ್ರೆ ಇದಕ್ಕೆ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಕೂಡ ವಿರೋಧವನ್ನು ಮಾಡಿರ್ತಕ್ಕಂಥದ್ದು. ಯಾವುದೇ ಒಂದು ಮಾಹಿತಿ ಕೊಡದೆ ತಮಗೂ ಕೂಡ ಒಂದು ಪಾರ್ಕ್ ಅನ್ನು ನಿರ್ಮಾಣ ಮಾಡ್ತಿದ್ರು. ಜೊತೆಗೆ ಅದಕ್ಕೆ ಆಗಿರ್ತಕ್ಕಂಥ ಒಂದು ವೆಚ್ಚ ಏನಿದೆ ಮತ್ತೆ ಎಷ್ಟು ಅನುದಾನ ಬಿಡುಗಡೆ ಆಗಿದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ಈಗಾಗಲೇ ಸಮೃದ್ಧಿ ಮಂಜುನಾಥ್ ಅವರು ಕೂಡ ಏನು ಈ ಒಂದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಪಾರ್ಕ್ ಅನ್ನ ಉದ್ಘಾಟನೆ ಮಾಡಿ ಬಹು ಬೇಗ ಸಾರ್ವಜನಿಕರಿಗೆ ಬಳಕೆಗೆ ಕೊಡ್ಲಿ ಅಂತಕ್ಕಂಥ ಒತ್ತಾಯ ಈ ಒಂದು ಭಾಗದ ಸ್ಥಳೀಯರದಾಗಿರುತ್ತೆ. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ರಘುರಾಜ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇವತ್ತು ಪ್ರಸಾರವಾದಂಥ 2 ಸುದ್ದಿಯನ್ನು ಫಾಲೋ ಅಪ್ ಮಾಡ್ತೀವಿ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.